ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾವಾಗ ನೋಡಿದ್ರು ಈ ಗುರುಗಳಿಗೆ ಆ ವೆಂಕಟನಾಥ ಮಠದ ಉಸ್ತುವಾರಿ ನಾನಾ ಅವನ ಗೊತ್ತಾಗ್ತಾ ಇಲ್ಲ. ಓಹೋ ವಾಸುದೇವಾಚಾರ್ಯರು, ನಿಮ್ಮಂತ ಜ್ಞಾನಿಗಳು ಮಹಾದಾನಿಗಳು ಮಠಕ್ಕೆ ಆಗಾಗ ಬರ್ತಾ ಇದ್ರೇನೆ ಒಂದು ಕಡೆ ನಮಗೆ ಸಂತೋಷ. ಏನು ಇತ್ತೀಚೆಗೆ ಮಠಕ್ಕೆ ಬಂದು ಹೋಗಿ ಮಾಡ್ತಾ ಇದ್ದೀರಿ? ಗುರುಗಳು ಕರೆದಾಗ ಬರಲೇಬೇಕಲ್ವೇ? ಬರಬೇಕು. ನೀವು ಬಂದರೆ ತಾನೇ ನಮಗೆ ಸಂತೋಷ. ಅಂದ ಹಾಗೆ ಏನು ವಿಷಯ ಮಾತಾಡೋಕೆ ಬಂದ್ರಿ? ಅದು ಗುರುಗಳ ಹತ್ರನೇ ಹೇಳುವಂಥದ್ದು. ಹೇಳಿ, ಯಾರು ಬೇಡ ಅಂದರು. ಆದರೆ ಕೆಲವರು ಗುರುಗಳ ಹತ್ರ ಹೇಳೋ ವಿಷಯನ ಮೊದಲು ನನಗೆ ಹೇಳ್ತಾರೆ. ನಾನು ಸಮಯ ಸಂದರ್ಭ ನೋಡಿಕೊಂಡು ಆ ವಿಷಯನ ಗುರುಗಳಿಗೆ ಮುಟ್ಟಿಸ್ತೀನಿ. ಕೆಲವರ ವಿಷಯಗಳಲ್ಲಿ ಗುರುಗಳು ನನ್ನ ಸಲಹೆ ಕೇಳ್ತಾರೆ, ನಾನು ಕೆಲವು ಸಲಹೆಗಳನ್ನು ಕೊಡ್ತಿರ್ತೀನಿ. ಅದರಿಂದ ನಿಮ್ಮ ಹಾಗೆ ಬಂದವ್ರಿಗೆ ಅನುಕೂಲ ಆಗ್ತಿರುತ್ತೆ, ಹಾಗಾಗಿ ಕೇಳಿದೆ ಅಷ್ಟೇ. ಅಂತ ದೊಡ್ಡ ವಿಷಯ ಏನಿಲ್ಲ ಬಿಡಿ, ಗುರುಗಳ ಹತ್ರನೇ ಹೇಳುವಂಥದ್ದು. ಈಗ ಗುರುಗಳನ್ನ ನೋಡ್ಬಹುದೇ? ಗುರುಗಳು ಈಗ ವಿಶ್ರಾಂತಿಯಲ್ಲಿದ್ದಾರೆ. ಸಂಜೆ ಅವ್ರ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಆಗ್ಲಿ, ಕಾಯ್ತೀನಿ. ಅಂದ ಹಾಗೆ ನಿಮ್ಮನ್ನ ಭುವನಗಿರಿಯ ಗಜೇಂದ್ರಾಚಾರ್ಯ ಭೇಟಿ ಮಾಡಬೇಕು ಅಂತಿದ್ದ. ಹೌದಾ? ಅವ್ರು ನಿಮಗೆ ಸಿಕ್ಕಿದ್ರಾ? ತಾವು ಭುವನಗಿರಿಗೆ ಹೋಗಿದ್ರಾ? ಇಲ್ಲ, ಅವನೀಗ ಮಠದಲ್ಲೇ ಇದ್ದಾನೆ. ನೀವು ಕಳೆದ ಬಾರಿ ಮಠಕ್ಕೆ ಬಂದು ಹೋದ ವಿಷಯವನ್ನ ಅವನ ಹತ್ರ ಹೇಳಿದೆ. ಹಾಗಾಗಿ ಅವನು ನಿಮ್ಮನ್ನ ನೋಡ್ಬೇಕು ಅಂತಿದ್ದ. ಅವರು ಮಠದಲ್ಲಿರೋದು ಬಹಳ ಸಂತೋಷ. ಅವರು ನಮಗೆ ಹಳೆ ಪರಿಚಯ. ಗುರುಗಳ ಭೇಟಿ ತಡ ಆಗುತ್ತೆ ಅನ್ನೋದಾದ್ರೆ ಅವ್ರನ್ನ ಭೇಟಿ ಮಾಡಬಹುದು. ನಾನು ಅದನ್ನೇ ಹೇಳೋದಿದ್ದೆ. ಅರೆ, ಅಲ್ಲಿ ನೋಡಿ, ಗಜೇಂದ್ರನೇ ಬಂದ್ಬಿಟ್ಟ. ಓಹೋ ವಾಸುದೇವಾಚಾರ್ಯರು, ನಮಸ್ಕಾರ. ಹೇಗಿದ್ದೀರಿ? ಕ್ಷೇಮವಾಗಿದ್ದೀನಿ. ತಾವು? ತಮ್ಮ ಕ್ಷೇಮವೇ ನಮ್ಮ ಕ್ಷೇಮ. ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಭೇಟಿ ಮಾಡೋಣ ಅಂತಿದ್ದೆ, ಆದ್ರೆ ಇಲ್ಲೇ ಸಿಕ್ಕಿದ್ದು ಬಹಳ ಸಂತೋಷವಾಯ್ತು. ಬಾಯಿ ಮಾತಿಗೆ ಹೇಳ್ತೀರಾ ಅಷ್ಟೇ, ತಾವೆಲ್ಲಿ ಬರ್ತೀರಾ? ಶ್ರೀಮಂತರು. ನೀವೇನ್ ಕಡಿಮೆನೆ? ದೊಡ್ಡ ಜಹಗೀರ್ದಾರರು, ಜ್ಞಾನಿಗಳು, ಸುತ್ತ ಹತ್ತೂರಿನಲ್ಲಿ ಹೆಸರು ಮಾಡಿದವರು, ನಿಮ್ಮನ್ನ ಭೇಟಿ ಮಾಡೋದು ಅಂದ್ರೆ ನಮ್ಮ ಪುಣ್ಯ ಅಲ್ವೇ? ಮನೆಯಲ್ಲಿ ಎಲ್ಲರೂ ಕ್ಷೇಮವೇ? ಮೂಲರಾಮನ ದಯೆಯಿಂದ ಎಲ್ಲರೂ ಕ್ಷೇಮವಾಗಿದ್ದಾರೆ. ಯೋಗೇಂದ್ರಾಚಾರ್ಯರು ಹೇಗಿದ್ದಾರೆ? ಇದ್ದಾರೆ, ವಯಸ್ಸಾಯ್ತಲ್ಲ, ಈಗ ಮನೆಯಲ್ಲೇ ಇರ್ತಾರೆ, ಹೊರಗಡೆ ಎಲ್ಲೂ ಹೋಗಲ್ಲ. ಒಂದು ವಿಷಯ ಕೇಳಿದೆ. ತಿಮ್ಮಣ್ಣ ಭಟ್ಟರ ಮಗ ವೆಂಕಟನಾಥನಿಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡೋ ಆಲೋಚನೆ ನಡೀತಿದೆಯಂತೆ, ನಿಜವೇ? ಗುರುಗಳೇ ಆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನೀವು ನಮಗೆ ಬಹಳ ಹತ್ತಿರದವರು, ಬೇಕಾದವರು. ಆದ್ರಿಂದ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಮತ್ತೆ ನನಗೆ ಯಾಕೋ ನೀವು ಬತ್ತು ಹೋಗಿರೋ ಬಾವಿನಲ್ಲಿ ನೀರಿದೆ ಅಂದ್ಕೊಂಡು ಬೀಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ, ಅಲ್ವಾ ಆಚಾರ್ಯರೇ? ನನಗೂ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮ ಮಾತು ಅರ್ಥ ಆಗ್ಲಿಲ್ಲ. ಗುರುಗಳು ತುಂಬಾ ಒಳ್ಳೆಯವರು. ಅದರಲ್ಲೂ ವಿಜಯೇಂದ್ರ ಗುರುಗಳಿಗೆ ಅವರ ತಾತ ಕನಕಾಚಲರ ಕಾಲದಿಂದಲೂ ಅವರ ಕುಟುಂಬದ ಮೇಲೆ ವಿಶೇಷ ಪ್ರೀತಿ. ಅದೇನು ತಪ್ಪಿಲ್ಲ ಬಿಡಿ, ಗುರುಗಳಿಗೆ ನಮ್ಮನ್ನ ಕಂಡ್ರೂ ಅಷ್ಟೇ ಪ್ರೀತಿ. ಗುರುಗಳಿಗೆ ಸಾಂಸಾರಿಕ ವಿಷಯಗಳು ಅಷ್ಟಾಗಿ ಗೊತ್ತಾಗೋದಿಲ್ಲ. ನನಗ್ಯಾಕೋ ಈ ಸಂಬಂಧ ಸರಿ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಗೋವಿಂದಾಚಾರ್ಯರು ಮಾತಾಡ್ಕೋತಾ ಇದ್ವಿ. ಏನಾಚಾರ್ಯರೇ? ಹೌದು, ಮದುವೆಗೆ ಮುಂಚೆ ಸತ್ಯ ಏನು ಅಂತ ಗೊತ್ತಾಗಬೇಕು ಅಲ್ವೇ? ನೀವು ಆ ಕುಟುಂಬನ ಬಹಳ ಹತ್ರದಿಂದ ಬಲ್ಲವರು. ಅದೇನು ಹೇಳ್ತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಶುಭ ಕಾರ್ಯಕ್ಕೆ ವಿಘ್ನ ಉಂಟು ಮಾಡ್ತಾ ಇದೀವಿ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಆ ವೆಂಕಟನಾಥ ನನ್ನ ಮಗನ ಬಾಲ್ಯದ ಗೆಳೆಯ. ಅವರ ತಾತ ಮುತ್ತಾತಂದ್ರು ವಿಜಯನಗರದ ರಾಜರ ಆಸ್ಥಾನದಲ್ಲಿ ಹೆಸರು ಮಾಡಿದವರು, ವೀಣಾ ಪಂಡಿತರು. ಇದೆಲ್ಲವೂ ಸರಿಯೇ, ಆದ್ರೆ ಅಲ್ಲಿಂದ ಬಂದ ಮೇಲೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಅದೇನೋ ಗುರುಗಳ ಕೃಪಾ ಕಟಾಕ್ಷದಿಂದ ಚೆನ್ನಾಗಿ ಬದುಕಿದ್ದಾರೆ. ನನಗೆ ತಿಳಿದ ಹಾಗೆ ಅವರ ಕುಟುಂಬದ ಬಗ್ಗೆ ಎಲ್ರಿಗೂ ಗೌರವ ಇದೆ. ಅವರು ವಿಜಯನಗರದಲ್ಲಿದ್ದಾಗ ಶ್ರೀಮಠಕ್ಕೆ ಬಂದಾಗ ಅವರು ಮಾಡಿದ ಸಾಧನೆ ಏನ್ ಕಡಿಮೆನೆ?
ಆ ಮನೆ ಲಕ್ಷ್ಮೀ ಸರಸ್ವತಿಯರ ವಾಸಸ್ಥಾನ ಅಂತ ಎಲ್ಲರೂ ಹೇಳ್ತಾರೆ. ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಹಾಗೆ ನೀವು ಕೇಳಿರೋದೆಲ್ಲವೂ ಸರಿಯೇ. ಆದರೆ ಅವ್ರ ಕುಟುಂಬವನ್ನ ಹತ್ತಿರದಿಂದ ನೋಡಿರೋನು ಇಲ್ಲೇ ಇದಾನಲ್ಲ. ಬೇಕಿದ್ರೆ ಅವರನ್ನೇ ಕೇಳಿ. ಹೇಳು ಗಜೇಂದ್ರ, ಎಲ್ಲ ನಾನೇ ಹೇಳಬೇಕೆ? ನೋಡಿ, ಆ ಮನೆಯವರ ಪಾಂಡಿತ್ಯದ ಬಗ್ಗೆ ನನಗೆ ಎಳ್ಳಷ್ಟು ಅನುಮಾನವಿಲ್ಲ. ಆದರೆ ನೀವು ಕೇಳಿದ ಹಾಗೆ ಆ ಮನೆ ಈಗ ಲಕ್ಷ್ಮಿಯ ವಾಸಸ್ಥಾನ ಅಲ್ಲ. ಆಗಲೇ ನಾನು ಬತ್ತೋಗಿರೋ ಬಾವಿ ಅಂತ ಹೇಳಿದ್ನಲ್ಲ, ಅದು ಇದಕ್ಕೆ. ಅವರು ತುಂಬಿದ ಬಾವಿ ಅಂತಿದ್ದವರು. ಆದರೆ ದಾನ ಧರ್ಮ ಎಲ್ಲ ಅನಾವಶ್ಯಕವಾಗಿ ಮಾಡಿ ಮಾಡಿ ಈಗ ಬತ್ತು ಹೋಗಿದ್ದಾರೆ. ಆ ತಿಮ್ಮಣ್ಣ ಎಲ್ಲರ ಸಾಲ ವಹಿಸಿಕೊಂಡು ಸಾಲಗಾರನಾದ. ಸಾಲ ತೀರಿಸದೆ ಪ್ರಾಣ ಬಿಟ್ಟ. ಈಗ ಸಾಲದ ಹೊರೆ ಕುಟುಂಬದ ಮೇಲಿದೆ. ಆದ್ರೆ ಆ ಕುಟುಂಬಕ್ಕೆ ಎಲ್ಲ ಕಡೆ ಒಳ್ಳೆ ಹೆಸರಿದೆಯಲ್ಲ. ಇದೇ ಅವರ ವಿಶೇಷವಾದ ಶಕ್ತಿ. ಅವರ ಮಾತಿನ ವೈಖರಿಯಿಂದ ಎಲ್ಲರನ್ನೂ ಒಲಿಸ್ಕೊಂಡ್ಬಿಡ್ತಾರೆ, ನಮ್ಮನ್ ಬಿಟ್ಟು. ಬರೀ ಒಳ್ಳೆತನದಿಂದ ಜೀವನ ನಡೆಯುತ್ತೆ. ಹುಡುಗನ ಬಗ್ಗೆ ತಪ್ಪಭಿಪ್ರಾಯ ಇಲ್ಲ. ಆದ್ರೆ ನಿಮ್ಮ ಶ್ರೀಮಂತಿಕೆಗೆ ಸರಿ ಹೋಗೋ ಸಂಬಂಧ ಇದಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಅವನಿಗೆ ನೀವು ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಮಗಳಿಗೆ ಆ ಮನೆಯಲ್ಲಿ ಭವಿಷ್ಯ ಇರೋದಿಲ್ಲ. ಇಷ್ಟಾದ ಮೇಲೂ ಆ ಮನೆಗೆ ಹೆಣ್ಣು ಕೊಡೋದು ಬಿಡೋದು ನಿಮಗೆ ಸೇರಿತು. ಯಾಕಂದ್ರೆ ನಾಳೆ ಆ ಮನೆಯಲ್ಲಿ ನಿಮ್ಮ ಮಗಳು ಕಷ್ಟಪಡೋದನ್ನ ನೋಡಬೇಕಾದವರು ನಾವು, ಅಂದ್ರೆ ಭುವನಗಿರಿಯ ಮೂಲ ನಿವಾಸಿಗಳು. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆದ್ರೆ ಈ ವಿಷಯ ಹೊರಗೆ ಬರಬಾರದು. ಹೊರಗೆ ಬಂದ್ರೆ ಗುರುಗಳು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಬಿಡ್ತಾರೆ. ತೀರ್ಮಾನ ನಿಮಗೆ ಬಿಟ್ಟಿದ್ದು. ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ಗುರುಗಳ ದರ್ಶನ ಮಾಡೋದು ಬೇಡವು ಅಂತ ಅನಿಸ್ತಾ ಇದೆ. ಗುರುಗಳ ದರ್ಶನ ಮಾಡದೆ ಯಾರಾದ್ರೂ ಹಾಗೆ ಹೋಗ್ತಾರಿಯೇ? ದರ್ಶನ ಮಾಡಿ. ಒಂದು ವೇಳೆ ಗುರುಗಳೇ ಏನಾದ್ರೂ ಮದುವೆ ಪ್ರಸ್ತಾಪ ಮಾಡಿದ್ರೆ ನೀವಾಗ ನೀವೇ ಮದುವೆ ಬೇಡ ಅಂದ್ರೆ ತಪ್ಪಾಗ್ಬಿಡುತ್ತೆ. ಮನೆಯವ್ರು ಒಪ್ತಾ ಇಲ್ಲ ಅಂತ ಹೇಳಿಬಿಡಿ.